ಹಲೋ, ಎಲ್ಲರೂ ಹೇಗಿದ್ದೀರಾ? ಈ ವೀಕೆಂಡ್ ನಂದು ಒಂದು ವೆಬ್ಸೈಟ್ ಇತ್ತು, ಅದನ್ನು ಹೋಸ್ಟ್ ಮಾಡಬೇಕಂತ ಸರ್ಚ್ ಮಾಡ್ತಿದ್ದೆ. ಸೊ ಇದು ಸ ಒಂದು ವೆಬ್ಸೈಟ್ ನಾನು ಕ್ರಿಯೇಟ್ ಮಾಡ್ಕೊಂಡಿರೋದು. ಸೊ ಅಬೌಟ್ ನನ್ನ ರೆಸ್ಯೂಮೆ. ಸೊ ಇದರಲ್ಲಿ ಮಲ್ಟಿಪಲ್ ಟ್ಯಾಬ್ಸ್ ಇದೆ: ಪ್ರಾಜೆಕ್ಟ್ಸ್, ರೆಸ್ಯೂಮ್, ಬ್ಲಾಗ್, ಹೋಮ್ ಆ್ಯಂಡ್ ಈ ಥರ. ಸೊ ಇದು ಎಲ್ಲಿ ಹೋಸ್ಟ್ ಮಾಡಬೇಕು ಅಂತ ನಾನು ಚೆಕ್ ಮಾಡ್ತಿದ್ದೆ. ಆವಾಗ ನನಗೊಂದು ವೆಬ್ಸೈಟ್ ಸಿಕ್ತು, ನೆಟ್ಲಿಫೈ ಅಂತ. ಸೊ ಇದು ಅವ್ರ ವೆಬ್ಸೈಟು. ಇಲ್ಲಿ ಬಂದು ಸೈನ್ ಅಪ್ ಮಾಡ್ಕೊಳ್ಳಿ. ಸೊ ಈ ವೆಬ್ಸೈಟ್ನ ಹೆಂಗೆ ಹೋಸ್ಟ್ ಮಾಡಬೇಕು ಅಂತ ತೋರಿಸ್ತೀನಿ. ಬಂದು ಕ್ಲಿಕ್ ಆನ್ ಆ್ಯಡ್ ನ್ಯೂ ಪ್ರಾಜೆಕ್ಟ್. ಸೊ ಡಿಸ್ಕ್ರಿಪ್ಷನ್ ಕೊಡಿ. ಫಾರ್ ಎಕ್ಸಾಂಪಲ್ ಟೆಸ್ಟ್ ಸೈಟ್ ಅಂತ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಇಷ್ಟು 4 ಆಪ್ಷನ್ಸ್ ಇದೆ. ನೀವು ಎಲ್ಲಿಂದನಾದರೂ ನಿಮ್ಮ ರೆಪೊಸಿಟರಿನ ಪುಲ್ ಮಾಡ್ಕೋಬೋದು. ಇಫ್ ನಾಟ್, ನೀವು ನಿಮ್ಮ ಕೋಡ್ನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೋದು, ಇಲ್ಲ ಅಪ್ಲೋಡು ಮಾಡ್ಬೋದು. ಸೊ ನಾನು ನನ್ನ ಕೋಡ್ ಇಲ್ಲಿದೆ, ಸೈಟ್ ಜನರೇಟರ್ ಫೋಲ್ಡರ್ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಆದ ತಕ್ಷಣ ಜಸ್ಟ್ ಡನ್. ಅಪ್ಲೋಡ್ ಆಗೋಕ್ಕೆ ಒಂದು ಫ್ಯೂ ಸೆಕೆಂಡ್ಸ್ ಟೈಮ್ ತೊಗೊಳುತ್ತೆ, ಆಮೇಲೆ ಡನ್. ಸೊ ಯುವರ್ ವೆಬ್ಸೈಟ್ ಈಸ್ ರೆಡಿ. ಸೊ ಇದು ನೀವು ವೆಬ್ಸೈಟು. ಸೊ ಕರೆಂಟ್ಲಿ ಇದು ರ್ಯಾಂಡಮ್ ಆಗಿ ಯಾವುದೋ ಒಂದು ಟೆಕ್ಸ್ಟ್ ಕೊಟ್ಟು .netlify.app ಅಂತ ಕೊಟ್ಟಿರುತ್ತೆ. ಬಟ್ ಇದನ್ನು ನೀವು ಚೇಂಜ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಕನ್ಫಿಗರೇಷನ್ ಬಂದು ಚೇಂಜ್ ಪ್ರಾಜೆಕ್ಟ್ ನೇಮ್ ಕೊಟ್ಟು ಇಲ್ಲಿ ಟೆಸ್ಟ್ -rp-1 2 3 4 5 ಅಂತ ಕೊಟ್ಟರೆ, ಇಲ್ಲಿ ಅವೈಲೇಬಲ್ ಇದ್ದರೆ ಆಲ್ರೆಡಿ ಗ್ರೀನಲ್ಲಿ ಬರುತ್ತೆ. ಸೇವ್ ಅಂತ ಕೊಟ್ಟರೆ ನಿಮ್ಮ ಪ್ರಾಜೆಕ್ಟ್ ರೆಡಿ. ಸೊ ಇದನ್ನು ಬಂದು ನೀವು ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡಿ ನೋಡಿದ್ರೆ ನಿಮ್ಮ ಪ್ರಾಜೆಕ್ಟ್ ರೆಡಿ. ಓಕೆ, ಇದು ಜಸ್ಟ್ ಡಮಿ ಡೇಟಾ. ಸೊ ನೀವು ಏನೇ ಇದ್ದರೆ ನಿಮ್ಮ ಕೋಡ್ನ ಅಪ್ಲೋಡ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಈ ವೆಬ್ಸೈಟ್ನ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂತ ಈ ವೆಬ್ಸೈಟ್ ಹೆಂಗೆ ಕ್ರಿಯೇಟ್ ಮಾಡಿದೆ, ಏನೆಲ್ಲ ಯೂಸ್ ಮಾಡಿದೆ ಅನ್ನೋದಕ್ಕೆ ನೆಕ್ಸ್ಟ್ ವೀಡಿಯೋಲಿ ಹೇಳ್ಕೊಡ್ತೀನಿ. ಬಾಯ್.